ಸಮಾಜದ ಕುಂದುಕೊರತೆಗಳನ್ನು ಜನರ ಮುಂದಿಟ್ಟು ಜಾಗೃತಿ ಮೂಡಿಸುವಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಶ್ರೀ ನಂಜುಂಡಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಹಾಂತ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸೋಮವಾರಪೇಟೆ ತಾಲೂಕು ಘಟಕದ ವತಿಯಿಂದ ಕೊಡ್ಲಿಪೇಟೆಯ ಶ್ರೀ ನಂಜುಂಡಸ್ವಾಮಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪ್ರತಿದಿನ ಪತ್ರಿಕೆ ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪತ್ರಿಕೆಗಳನ್ನು ಖರೀದಿಸಿ ಓದುವ ಮೂಲಕ ಮಾಧ್ಯಮಗಳನ್ನು ಪ್ರೋತ್ಸಾಹಿಸಬೇಕು. ಪತ್ರಿಕೆಗಳಲ್ಲಿ ದೊರೆಯುವ ಮಾಹಿತಿಗಳು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಇತರೆ ಪರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸುತ್ತವೆ. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದರು. ಪತ್ರಿಕೆಗಳನ್ನು ಓದಬೇಕಾಗ್ತದೆ. 4 ವಿಚಾರಗಳನ್ನು 4 ದಿಕ್ಕಿಂದ ಬಂದಿರತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಎಲ್ಲವೂ ಕೂಡ ಪತ್ರಿಕೆ ಅನುಕೂಲ ಆಗ್ತದೆ. ಅವರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಆಗ್ತದೆ. ಪತ್ರಿಕೆಗೆ ದುಡ್ಡು ಕೊಟ್ಟು ಪತ್ರಿಕೆಯನ್ನು ಓದಬೇಕಾಗ್ತದೆ. ಸಿಟಿಗಳಲ್ಲಿ ಯಾವ ರೀತಿ ಅಂದರೆ ಪಕ್ಕದ ಮನೆ ಪೇಪರ್ ಬಂದಿರೋದು ಯಾರು ಒಂದು 10 ರೂಪಾಯಿ ಖರ್ಚು ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಜನಮಾನಸದಲ್ಲಿ ಕಡಿಮೆ ಆಗಿದೆ ಅಂದರೆ ತಪ್ಪಾಗಲಾರ್ದು. ಆದ್ದರಿಂದ ಎಲ್ಲರೂ ಕೂಡ ಮಕ್ಕಳು ನಿಮ್ಮ ಮನೆಗಳಲ್ಲಿ ಕೂಡ ಪತ್ರಿಕೆಗಳನ್ನು ತರಿಸಿ ಕೆಲವು ವಿಚಾರಗಳನ್ನು ಒಂದು ನಿಮಗೆ ತಿಳುವಳಿಕೆ ಕೊಡ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಆ ಪತ್ರಿಕೆಗಳಲ್ಲಿ ಇರ್ತದೆ. SSLC ಮಕ್ಕಳಿಗೆ ಪಾಠ ಮಾಡೋದು ಯಾವ ರೀತಿ, ಮ್ಯಾಥ್ಸ್ ಯಾವ ರೀತಿ ಬರ್ತದೆ, ಸೈನ್ಸ್ ಯಾವ ರೀತಿ ಬರ್ತದೆ ಅನ್ನತಕ್ಕಂಥ ವಿಚಾರವನ್ನು ಪತ್ರಿಕೆಯಲ್ಲೂ ಕೂಡ ಕೊಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಪತ್ರಿಕೆಯ ದಿನಾಚರಣೆಯನ್ನು ನೀವುಗಳೆಲ್ಲರೂ ಕೂಡ ಇವತ್ತು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ಇವರು ಪತ್ರಿಕಾ ಮಾಧ್ಯಮದವರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಪತ್ರಿಕೆಯ ಮಾಧ್ಯಮದವರಿಗೆ ಒಂದು ಕಿವಿ ಮಾತು ಏನು ಅಂದರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದವ್ರನ್ನ ಪ್ರೋತ್ಸಾಹಿಸಿ ವಿಚಾರವನ್ನು ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕಿ BR ಸವಿತಾರೈ, ನಿಖರ ಹಾಗೂ ವಿಶ್ವಾಸಾರ್ಹ ಮಾಹಿತಿಯನ್ನು ಸಮಾಜಕ್ಕೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಇಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಮಾಧ್ಯಮ ಕ್ಷೇತ್ರದಲ್ಲೂ ಬಳಕೆಯಾಗ್ತಿದೆ. ಆದರೂ ಪತ್ರಿಕೆಯ ಮಹತ್ವವನ್ನು ವಿದ್ಯಾರ್ಥಿಗಳು ಮೊದಲು ಅರಿತು ಪ್ರತಿದಿನದ ಸುದ್ದಿಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಗೆ ಸೋಮವಾರಪೇಟೆ ತಾಲೂಕಿನಾದ್ಯಂತ ಸಂಚರಿಸುವ ಆ ಶಾಲೆಗೆ ಹೋಗುವಂಥ ಸೌಭಾಗ್ಯ ನನ್ನ ಹೇಗಲಬೇಕೆ. ಪತ್ರಿಕೋದ್ಯಮ ಏನು? ನಿಖರ ಹಾಗೂ ವಿಶ್ವಾಸಾರ್ಹವಾದ ಸುದ್ದಿಯನ್ನು ಬಿತ್ತರ ಮಾಡುವುದೇ ಪತ್ರಿಕೋದ್ಯಮ. ನಾನು ಬಂದಂತಹ ಪತ್ರಿಕೋದ್ಯಮಕ್ಕೂ ಇವತ್ತು ನಾನು ನಿಂತು ಮಾತನಾಡುವಂಥ ಪತ್ರಿಕೋದ್ಯಮಕ್ಕೂ ಅಜಗಜಾಂತರವಾದ ವ್ಯತ್ಯಾಸಗಳಿವೆ. ಈಗಾಗಲೇ ಮಹೇಶ್ ಸರ್ ಹೇಳಿದಾಗೆ ಆಗೆಲ್ಲ ಬಹಳಷ್ಟು ಕಷ್ಟದಿಂದ ಸುದ್ದಿಯನ್ನು ಸಂಪಾದನೆ ಮಾಡ್ತಾ ಇದ್ದು, ಸುದ್ದಿಯ ಮೂಲವನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಹಾಗಲ್ಲ. 2 ವಿಡಿಯೋ ಬಳಸಿದರೆ ನಾವು ಸುದ್ದಿಯನ್ನು ಮಾಡ್ತೇವೆ. ತಂತ್ರಜ್ಞಾನ ನಾಗಾಲೋಟವಾಗಿ ಬೆಳೀತಾ ಇದೆ. ಅದರಲ್ಲೂ AI ಬಂದಂಥ ಈ ಕಾಲಘಟ್ಟದಲ್ಲಿ ಯಾರಾದರೂ ಒಬ್ಬರು ನ್ಯೂಸ್ ರೀಡರ್ ಇಲ್ಲ ಅಂತ ಹೇಳಿದರೆ AI ಕಾರ್ಯಾಚರಿಸ್ತಾ ಇದೆ. ಹಾಗೆ ಯಾವ ನಾಗಾಲೋಟದಲ್ಲಿ ಪತ್ರಿಕೋದ್ಯಮ ಬೆಳೀತಾ ಇದೆ. 1843ರಲ್ಲಿ ಪತ್ರಿಕೋದ್ಯಮ ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಆರಂಭವಾಗಿ ಸುದೀರ್ಘವಾಗಿ 183 ವರ್ಷಗಳ ಪತ್ರಿಕೋದ್ಯಮ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಪುಟ್ಟ ಮಕ್ಕಳು ನೀವು ಪತ್ರಿಕೋದ್ಯಮ ಏನು ಅಂತಲೇ ಗೊತ್ತಿಲ್ಲದಂಥ ವಯಸ್ಸು ನಿಮ್ಮದು. SLC ಮಕ್ಕಳು ಇರೋದ್ರಿಂದ ನಾನು ಈಗಾಗಲೇ ಕೇಳಿದೆ, ಎಷ್ಟನೇ ಕ್ಲಾಸ್ವರೆಗೆ ಇದ್ದೀರಾ ಅಂತ, SLC ವರೆಗೆ ಇದ್ದೀರಾ ಅಂತ ಹೇಳಿದ್ರು. ಪುಟ್ಟ ಮಕ್ಕಳ ಮನಸ್ಸು ಬಹಳ ನಿರ್ಮಲವಾಗಿದೆ. ತುಡಿತಗಳು ಈ ವಯಸ್ಸಿನಲ್ಲಿ ಇರಬೇಕು. ಕನಸುಗಳನ್ನು ನಾವು ಕಾಣಬೇಕು. ಪತ್ರಿಕೆ ಏನು ಅಂತೇಳೋದನ್ನು ಅರಿಬೇಕು. ಯಾಕೆಂದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪತ್ರಿಕೆ ಓದುವಂಥ ಹವ್ಯಾಸವನ್ನು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೇವೆ. ನಾನು ಒಂದು ಚಾನಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ, ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ರು ಕೂಡ ಪ್ರತಿದಿನ ಪತ್ರಿಕೆಯನ್ನು ಓದಲೇಬೇಕು, ಇಲ್ಲದ್ರೆ ಏನೋ ಒಂದು ರೀತಿ ಕಳ್ಕೊಂಡಿದ್ದೇವೆ ಅಂತ ಅನ್ನಿಸ್ತಾ ಆ ಮನಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಆ ಮನಸ್ಥಿತಿ ಪುಟ್ಟ ಮಕ್ಕಳು ನಿಮ್ಮಲ್ಲಿ ಆರಂಭವಾಗಬೇಕು. ಎಲ್ಲ ಸುದ್ದಿಯತ್ತ ನಿಮ್ಮ ಚಿತ್ತ ಹರಿಬೇಕು. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದು ಒಂದು ರೀತಿ ದೇಗುಲ ಇದ್ದಾಗೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಇಲ್ಲಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಹೋಗುವಂಥವ್ರು ನೀವೆಲ್ಲ. ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ನಮ್ಮ ಏನು ಕರ್ತವ್ಯ ಇದೆ ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಏಕಲವ್ಯ ಕೂಡ
ಬಿಲ್ವಿದ್ಯೆಯನ್ನು ಕಲಿಬೇಕಾದರೆ ದ್ರೋಣಾಚಾರ್ಯ ಮೂರ್ತಿಯನ್ನ ಮಾಡಿದ್ದ. ಹಾಗಾಗಿ ಮುಂದೆ ಗುರು, ಹಿಂದೆ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಹಿರಿಯ ಪತ್ರಕರ್ತ ಎಸ್ ಮಹೇಶ್ ಮಾತನಾಡಿ, ಪತ್ರಿಕೆಗಳು ಸಮಾಜದ ಸಮಸ್ಯೆಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಭವಿಷ್ಯಕ್ಕೆ ದಾಖಲೆಯಾಗುವ ಮಾಧ್ಯಮಗಳಾಗಿವೆ ಎಂದರು. ಚಾನಲ್ ಅಂದರೆ ಸುದ್ದಿ ಚಾನಲ್ಗಳನ್ನು ನೋಡುವಂಥದ್ದು, ವಾರ್ತಾಪತ್ರಿಕೆಗಳನ್ನು ಓದುವಂತಹ ಹವ್ಯಾಸ ಇತ್ತೀಚೆಗೆ ಕಮ್ಮಿ ಆಗ್ತಾ ಇರುವಂಥದ್ದು ತುಂಬ ವಿಷಾದನೀಯವಾದಂಥದ್ದು. ಹಿಂದೆಲ್ಲ ಹೇಳ್ತಿದ್ರು ಮಾಧ್ಯಮ ಪ್ರಿಂಟ್ ಮೀಡಿಯಾ, ಏನು ನಮ್ಮ ವೃತ್ತಪತ್ರಿಕೆಗಳಿದೆ ಅವು ದಾಖಲಾತಿಗಳಿದ್ದಂಥೇಳಿ. ಇವತ್ತು ಒಂದು 10 ವರ್ಷದ ಹಿಂದೆ ಕೂಡ ಅದು ಪ್ರಕಟವಾಗಿರುವಂಥ ಸುದ್ದಿಯನ್ನು ನೀವು ಇಟ್ಟುಕೊಂಡ್ರೆ ಅದು ದಾಖಲಾತಿಯಾಗಿ ಇರುವಂಥದ್ದು. ಪ್ರಜಾಪ್ರಭುತ್ವದ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅವುಗಳ ಎಲ್ಲ ಕೆಲಸ ಕಾರ್ಯಗಳನ್ನ ಸಮಾಜದ ಜನತೆಗೆ, ಈ ದೇಶದ ಜನತೆಗೆ ತಿಳಿಸುವಂಥ ಒಂದು ಮಹತ್ತರವಾದ ಕೆಲಸ ಮಾಡ್ತಾ ಇರುವಂಥ 4ನೇ ಅಂಗ ಅದು ಯಾವುದಾದ್ರು ಇದ್ದರೆ ಅದು ಪತ್ರಿಕಾ ರಂಗ ಅನ್ನೋಂಥದ್ದನ್ನ ಘಂಟಾಘೋಷವಾಗಿ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪತ್ರಿಕೋದ್ಯಮದ ಜವಾಬ್ದಾರಿಗಳನ್ನು ಮರೆತು ಕೆಲವು ಘಟನೆಗಳು ನಡೀತಾ ಇರುವಂಥದ್ದು ತೀರಾ ವಿಷಾದನೀಯವಾದಂಥದ್ದು. ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಕೂಡ ಜವಾಬ್ದಾರಿಯನ್ನು ಅರಿತು ಕೆಲಸವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇವತ್ತು ಇದೆ. ಬಹುಶಃ ಇವತ್ತೆಲ್ಲರೂ ನೀವು ಗಮನಿಸಿರ್ಬೋದು, ಶಾಸಕಾಂಗ ಮತ್ತು ಕಾರ್ಯಾಂಗ ಮಾಡಿರುವಂತಹ ಕೆಲಸವನ್ನು ನೇರವಾಗಿ ಪ್ರಶ್ನೆ ಮಾಡಬೇಕಾಗಿರುವಂತಹ ಮಾಧ್ಯಮಗಳು ಸುಮ್ಮನಿದ್ದಂತಹ ಸಂದರ್ಭದಲ್ಲಿ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಮಧ್ಯಪ್ರವೇಶ ಮಾಡುವಂತಹ ಒಂದು ಗಂಭೀರವಾದಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಈ ಹಿಂದೆಲ್ಲ ಪತ್ರಿಕೆಗಳು, ಮಾಧ್ಯಮಗಳು ಆ ಕೆಲಸವನ್ನು ಮಾಡ್ತಿದ್ದು, ಮುಂದೆಯೂ ಕೂಡ ಅಂತಹ ವಿಚಾರವನ್ನು ಸಮಾಜದಲ್ಲಿ ಇರುವಂತಹ ಕೆಲಸಗಳು. ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಚಿಂತನಾ ಡಿಎಸ್ ಪ್ರಥಮ, ಬಿಲ್ವಿಕ್ ಎಸ್ಜಿ ದ್ವಿತೀಯ ಹಾಗೂ ವರ್ಷಿತಾ ಕೆಆರ್ ತೃತೀಯ ಸ್ಥಾನ ಪಡೆದರು. 8ರಿಂದ 10ನೇ ತರಗತಿ ವಿಭಾಗದಲ್ಲಿ ಮೋಕ್ಷಾ ಎಚ್ಎಂ ಪ್ರಥಮ, ಸಾನಿಕಾ ಡಿ ದ್ವಿತೀಯ ಹಾಗೂ ಜವೇರಿಯಾ ತೃತೀಯ ಸ್ಥಾನ ಗಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಎಸ್ ಮಹೇಶ್, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಹಿರಿಕರ ರವಿ ಹಾಗೂ ಲಕ್ಷ್ಮೀಕಾಂತ್ ಕೊಮಾರಪ್ಪ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಮುಳ್ಳೂರು ವಹಿಸಿದ್ದರು. ಸೋಮವಾರಪೇಟೆ ತಾಲೂಕು ಸಂಘದ ಅಧ್ಯಕ್ಷ ವಿಶ್ವಕುಂಬೂರು, ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯ ಅಭಿಲಾಷ್, ಸಂಸ್ಥೆಯ ಕಾರ್ಯದರ್ಶಿ ದಿವಾಕರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.